ಇತ್ತೀಚಿನ ದಿನಗಳಲ್ಲಿ ಒಂದು ದೊಡ್ಡ ಸುದ್ದಿಯಾಗಿದ್ದು ಈ ಜಾತಿ ನಿಂದನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ 97 ಜನರಿಗೆ ಶಿಕ್ಷೆಯಾಗಿದ್ದು, ಮರಕುಂಬಿ ದಲಿತರ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತ ಅಪರಾಧಿಗಳಿಗೆ ಬೇಲ್ ಸಿಕ್ಕಿದೆ. ಇದೊಂದು ಇತಿಹಾಸ. ಇದು 98 ಅಪರಾಧಿಗಳ ಪೈಕಿ 97 ಜನರಿಗೆ ಜಾಮೀನು ಮಂಜೂರಾಗಿದೆ. 97 ಜನರು ಹೆಚ್ಚು ಕಡಿಮೆ 101 ಜನ ಇದ್ರು. ಅವರು ಒಬ್ಬ ಸತ್ತೋಗಿದ್ದ, ಇನ್ನು ಕೆಲವರು ಕಾರಣಾಂತರಗಳಿಂದ ಬಿಟ್ಟಿದ್ರು. A1 ಮಂಜುನಾಥ ಬಿಟ್ಟು ಉಳಿದವರಿಗೆಲ್ಲರಿಗೂ ಕೂಡ ಬೇಲ್ ಸಿಕ್ಕಿದೆ. ಇದೊಂದು ದಾಖಲೆ. ಇದು 98 ಜನರಿಗೆ ಈ ರೀತಿ ಜೀವಾವಧಿ ಶಿಕ್ಷೆ ವಿಧಿಸಿದ್ದು. ಅಕ್ಟೋಬರ್ 28ನೇ ತಾರೀಕು ಸ್ಥಳೀಯ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಿತ್ತು, ಜೀವಾವಧಿ ಶಿಕ್ಷೆ. ಈಗ ಅದರಲ್ಲಿ A1 ಒಬ್ಬನನ್ನು ಬಿಟ್ಟು ಇನ್ನುಳಿದಂತ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಿದೆ. 98 ಅಪರಾಧಿಗಳು, ಒಟ್ಟು 101 ಜನ ಇದ್ರು. ಅದರಲ್ಲಿ ಕೆಲವರನ್ನ ಬಿಡಲಾಗಿತ್ತು. ಇನ್ನು 98 ಜನ. ಆ 98 ಜನರಲ್ಲಿ A1 ಮಂಜುನಾಥನನ್ನ ಹೊರತುಪಡಿಸಿ ಇನ್ನುಳಿದಂತ 97 ಜನರಿಗೆ ಬೇಲ್ ಸಿಕ್ಕಿದೆ. ಇದು ಸಂಬಂಧಪಟ್ಟಂಗೆ ಬನ್ನಿ ವಕೀಲರು ಮಾತಾಡಿದ್ದಾರೆ, ಏನ್ ಹೇಳಿದ್ರು ಕೇಳೋಣ. ಅಟ್ರಾಸಿಟಿ ಆಕ್ಟ್ ಒಳಗೆ ಸೀನಿಯರ್ ಆನರೇಬಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಜಡ್ಜ್ ಕೊಪ್ಪಳ್ ಅವ್ರಿಗೆ 14 ವರ್ಷ ಶಿಕ್ಷೆ ಆಗಿತ್ತು. ತದನಂತರ ನಾವು ಚಾಲೆಂಜ್ ಮಾಡಿದ್ವಿ. ಕೋರ್ಟ್ನವರು ಎಲ್ಲ ಗ್ರೌಂಡ್ಸ್ ಗನ್ನೆಗೆ ತೆಗೆದುಕೊಂಡು ಆಮ್ಯಾಗೆ ಇವ್ರಿಗೆ ಮತ್ತೆ ಬೇಲ್ ಮೇಲೆ ಇತ್ತು ಇವ್ರದ್ದು ಟ್ರಯಲ್ ಕೋರ್ಟ್ನಲ್ಲಿ. ಆ್ಯಂಡ್ ದೇ ಹ್ಯಾವ್ ನಾಟ್ ಜಂಪ್ ಎನಿ ಬೇಲ್ ಕಂಡೀಷನ್ಸ್ ಯಾವ ಜಂಪ್ ಆಗಿದ್ದಿಲ್ಲ. ಅದಕ್ಕೆ ಅದನ್ನೆಲ್ಲ ತಗೊಂಡು ಅವ್ರಿಗೆ ಇದು ಸೂಕ್ತವಾದ ಕೇಸು ಅಂತೇಳಿ ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಬೇಲ್ ಕೊಟ್ಟು